ಮಿಸೈಲ್ಗಳ ಸುರಿಮಳೆಯಿಂದ ಸ್ಮಶಾನದಂತಾಗಿದೆ ಬೈರೂತ್ ಪ್ರದೇಶ. ಲೆಬನಾನ್ ರಾಜಧಾನಿ ಬೈರೂತ್ ನಗರ ನಾಮವಶೇಷವಾಗಿರುವಂಥದ್ದು. ಈಗಾಗಲೇ ಇಸ್ರೇಲ್ನಿಂದ ಬ್ಯಾಕ್ ಟು ಬ್ಯಾಕ್ ಏರ್ ಸ್ಟ್ರೈಕ್ ಆಗ್ತಾ ಇದೆ. ಜುಕಾಕ್ ಅಲ್ಬ್ಲಾಟ್ ಮೇಲೆ ಕ್ಷಿಪಣಿಗಳ ಸುರಿಮಳೆಯಾಗಿರುವಂಥದ್ದು. ಇಸ್ರೇಲ್ನಿಂದ ಬ್ಯಾಕ್ ಟು ಬ್ಯಾಕ್ ಏರ್ ಸ್ಟ್ರೈಕ್ ಆಗಿದೆ. ಜುಕಾಕ್ ಅಲ್ಬ್ಲಾಟ್ ಮೇಲೆ ಕ್ಷಿಪಣಿಗಳ ಸುರಿಮಳೆ ಆಗಿರುವಂಥದ್ದು. ಜನವಸತಿ ಹೆಚ್ಚಿರುವಂತಹ ಅಪಾರ್ಟ್ಮೆಂಟ್ಗಳು ಕೂಡ ಧ್ವಂಸವಾಗಿವೆ. 3ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳ ಮೇಲೆ ವಾಯುದಾಳಿ ನಡೆದಿರುವಂಥದ್ದು. ಇತ್ತ ಇರಾನ್ನ ಲೋರೆಸ್ತಾನ್ ಪ್ರಾಂತ್ಯದಲ್ಲೂ ಕೂಡ ಅಟ್ಯಾಕ್ ಆಗಿದೆ. ಅಮೆರಿಕ ಇಸ್ರೇಲಿ ಪಡೆಗಳ ಜಂಟಿ ದಾಳಿಗೆ 4 ಈಗಾಗಲೇ ಬಲಿಯಾಗಿರುವಂಥದ್ದು. 8ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯ ಆಗಿದೆ. ಅವರೆಲ್ಲ ಈಗ ಆಸ್ಪತ್ರೆಗೆ ಪಾಲಾಗಿರುವಂಥದ್ದು. ಬೆಕಾ ಕಣಿವೆಯಲ್ಲಿ ಮಿಸೈಲ್ ದಾಳಿಗೆ 4 ಈಗಾಗಲೇ ಬಲಿಯಾಗಿರುವಂಥದ್ದು. ಸಮ್ಮಾರ್ ಪಟ್ಟಣದ ಮೇಲೆ ದಾಳಿ ನಡೆಸಿರುವಂತಹ ಇಸ್ರೇಲ್ ಮಿಸೈಲ್ಗಳ ಸುರಿಮಳೆ ಸ್ಮಶಾನದಂತಾಗಿದೆ ಬೈರೂತ್ ನಗರ. ಲೆಬನಾನ್ನ ರಾಜಧಾನಿಯಾಗಿರುವಂತಹ ಬೈರೂತ್ ನಗರ ನಾಮಾವಶೇಷವಾಗಿರುವಂಥದ್ದು. ಇಸ್ರೇಲ್ನಿಂದ ಬ್ಯಾಕ್ ಟು ಬ್ಯಾಕ್ ಆಗಿ ಈಗ ಏರ್ ಸ್ಟ್ರೈಕ್ ನಡೀತಾ ಇರುವಂಥದ್ದು. ಜುಕಾಕ್ ಅಲ್ ಬ್ಲಾಟ್ ಮೇಲೆ ಕ್ಷಿಪಣಿಗಳ ಸುರಿಮಳೆ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಈಗಾಗಲೇ ಅಮೆರಿಕ ಮತ್ತು ಇರಾನ್ ಇಸ್ರೇಲ್ ಏನೆಲ್ಲ ಯುದ್ಧ ಆರಂಭವಾಗಿ 18 ದಿನಗಳಾಯಿತು. ಈ ಒಂದು ಯುದ್ಧದ ವೇಳೆ ಸಹಜವಾಗಿ ಈಗಾಗಲೇ ಲೆಬನಾನ್ ಹತ್ರ ಇರುವಂತಹ ಒಂದು ಪ್ರದೇಶಗಳ ಮೇಲೂ ಕೂಡ ಅಂದರೆ ಬೈರಾತ್ ಲೆಬನಾನ್ನ ರಾಜಧಾನಿಯಾಗಿರುವಂತಹ ಬೈರಾತ್ ನಗರದ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಆಗಿ ಏರ್ ಸ್ಟ್ರೈಕ್ ಅನ್ನು ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಜುಕಾಕ್ ಅಲ್ ಬ್ಲಾಟ್ ಮೇಲೆ ಕ್ಷಿಪಣಿಗಳು ಸುರಿಮಳೆ ಆಗಿರುವಂಥದ್ದು. ಇದರಿಂದಾಗಿ ಈಗಾಗಲೇ 4 ಜನರು ಈಗಾಗಲೇ ಬಲಿಯಾಗಿರುವಂಥದ್ದು. ಅದರ ಜೊತೆಗೆ ಸಾಕಷ್ಟು ಮಂದಿಗೆ ಗಾಯಗಳಾಗಿವೆ. ಲೆಬನಾನ್ ರಾಜಧಾನಿ ಬೈರೂತ್ ನಗರ ನಾಮಾವಶೇಷ. ಈಗಾಗಲೇ ಇಸ್ರೇಲ್ನಿಂದ ಬ್ಯಾಕ್ ಟು ಬ್ಯಾಕ್ ಆಗಿ ಏರ್ ಸ್ಟ್ರೈಕ್ಗಳು ಬರ್ತಾನೆ ಇದೆ. ವಾಯುದಾಳಿಯನ್ನು ಅವರು ಮಾಡ್ತಾನೆ ಇದ್ದಾರೆ. ಜುಕಾಕ್ ಅಲ್ ಬ್ಲಾಟ್ ಮೇಲೆ ಕ್ಷಿಪಣಿಗಳ ಸುರಿಮಳೆ ಅಂತಾನೆ ಹೇಳ್ಬೋದು. ಜನವಸತಿ ಹೆಚ್ಚಿರುವಂತಹ ಅಪಾರ್ಟ್ಮೆಂಟ್ಗಳು ಕೂಡ ಧ್ವಂಸವನ್ನು ಮಾಡಿದ್ದಾರೆ. 3ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳ ಮೇಲೆ ವಾಯು ದಾಳಿ ಮಾಡಿದ್ದಾರೆ. ಆ 3 ಅಪಾರ್ಟ್ಮೆಂಟ್ಗಳು ಧ್ವಂಸ ಆಗಿರುವಂಥದ್ದು. ಇತಾ ಇರಾನ್ನ ಲೋರೆಸ್ತಾನ್ ಪ್ರಾಂತ್ಯದಲ್ಲೂ ಕೂಡ ಅಟ್ಯಾಕ್ ಆಗಿದೆ. ಅಮೆರಿಕ ಇಸ್ರೇಲಿ ಪಡೆಗಳ ಜಂಟಿ ದಾಳಿಗೆ ಈಗಾಗಲೇ 4 ಬಲಿಯಾಗಿರುವಂಥದ್ದು. 8ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯ ಆಗಿದೆ. ಅವರನ್ನೆಲ್ಲ ಈಗಾಗಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಬೆಕಾ ಕಣಿವೆಯಲ್ಲಿ ಮಿಸೈಲ್ ದಾಳಿಗೆ ಒಟ್ಟು 4 ಬಲಿಯಾಗಿದ್ದಾರೆ. ಸಮ್ಮಾರ್ ಪಟ್ಟಣದ ಮೇಲೆ ದಾಳಿ ನಡೆಸಿರುವಂತಹ ಇಸ್ರೇಲ್ ಮಿಸೈಲ್ಗಳು ಸುರಿಮಳೆ ಸ್ಮಶಾನದಂತ ಆಗಿದೆ ಬೈರೂತ್ ನಗರ. ಲೆಬನಾನ್ನ ರಾಜಧಾನಿಯಾಗಿದ್ದಂತಹ ಬೈರೂತ್ ನಗರ ಸ್ಮಶಾನದಂತೆ ಕಾಣ್ತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಲ್ಲಿ ಆ ಒಂದು ಪ್ರದೇಶ ಧ್ವಂಸವಾಗಿದೆ. 3ಕ್ಕೂ ಹೆಚ್ಚು ಕಟ್ಟಡಗಳು ಎಲ್ಲ ಕಟ್ಟಡಗಳಾಗಿರ್ಬೋದು ಧ್ವಂಸ ಆಗಿರುವಂಥದ್ದು. ಈ ಒಂದು ಯುದ್ಧದ ಪರಿಣಾಮದಿಂದಾಗಿ ಸಾಕಷ್ಟು ಇಲ್ಲಿ ತೊಂದರೆ ಹೆಚ್ಚಾಗ್ತಾನೆ ಇರುವಂಥದ್ದು. 3ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳು ಕೂಡ ಧ್ವಂಸವಾಗಿದೆ. ಸದ್ಯದ ಮಟ್ಟಿಗೆ ಈ ಯುದ್ಧವು ನಿಲ್ಲುವಂತೆ ಕಾಣ್ತಾನೆ ಇಲ್ಲ. ಅಮೆರಿಕ ಮತ್ತು ಇಸ್ರೇಲಿ ಜಂಟಿ ದಾಳಿಗಿಂದ ಈಗಾಗಲೇ 4 ಬಲಿಯಾಗಿದ್ದಾರೆ. ಬೈರೂತ್ ನಗರ ಪ್ರದೇಶ ಅದು ಏನಿದೆ ಸದ್ಯದ ಮಟ್ಟಿಗೆ ಒಂದು ಸ್ಮಶಾನದ ರೀತಿಯಲ್ಲಿ ಕಾಣ್ತಾ ಇದೆ. ಮಿಸೈಲ್ಗಳ ದಾಳಿಗೆ ಒಂದು ವಾಯು ದಾಳಿಯಿಂದ ಅಲ್ಲಿ ಇದ್ದಂತಹ ಅಪಾರ್ಟ್ಮೆಂಟ್ಗಳು ಕೂಡ ಎಲ್ಲ ಧ್ವಂಸವಾಗಿರುವಂಥದ್ದು.